ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಜೊತೆದ್ದೀನಿ ಡಾಕ್ಟರ್ ಸಂತೋಷ್. ವೆಲ್ಕಮ್ ಬ್ಯಾಕ್ ಟು ಜ್ಞಾನ ಸ್ಪರ್ಧೆ ಎಸ್ಟ್ ಫಾರ್ ದ ಫ್ಯೂಚರ್. ನೀವೇನಾದರೂ NET KCET ಪ್ರಿಪೇರ್ ಆಗ್ತಾ ಇದ್ದೀರಾ? ತುಂಬ ಡಿಫಿಕಲ್ಟ್ ಆಗ್ತಿದೆಯಾ? ಹಾಗಾದರೆ ಆ NET KCETನ್ನು ಹೇಗೆ ಸ್ಟಡಿ ಮಾಡಬೇಕು, ಏನೆಲ್ಲ ರೀತಿ ಇರುವಂಥ ಸಂಪನ್ಮೂಲ ನೀವು ಕಲೆಕ್ಟ್ ಮಾಡಬೇಕು, ಯಾವ ಬುಕ್ಸನ್ನು ಓದಬೇಕು, ಯಾವ ಕ್ವಶನ್ ಕೇಳ್ತಾರೆ, ಆ ಕ್ವಶನ್ಗೆ ಯಾವ ರೀತಿಯಾಗಿ ನೀವು ಈಸಿಯಾಗಿ ನೀವು ಸೊಲ್ಯೂಷನ್ನ ಕಂಡುಹಿಡಿಬೋದು, ಇದೆಲ್ಲರ ಬಗ್ಗೆ ತಿಳ್ಕೊಬೇಕಂತ ಅನಿಸ್ತಿದೆಯಾ? ಹಾಗಾದ್ರೆ ಮತ್ತೆ ತಡ ಬನ್ನಿ ನಮ್ಮ ಜೊತೆ ಜಾಯ್ನ್ ಆಗಿ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. KCET NET ಅಷ್ಟೇ ಅಲ್ಲ, ಪ್ರತಿಯೊಂದು ಎಲ್ಲ ಗೌರ್ಮೆಂಟಿನ ಎಕ್ಸಾಮ್ಗಳಿಗೂ ಕೂಡ ನಾನು ನಿಮ್ಮ ಜೊತೆ ಇರ್ತೀವಿ. ಉದಾಹರಣೆ ಒಂದು ಕ್ವಶನನ್ನು ನಾವು ಸ್ಟಡಿ ಮಾಡೋಣ. ನೋಡಿ, ಇಲ್ಲಿರುವಂಥ ಕ್ವಶನು 2014ರಲ್ಲಿ KCETಲ್ಲಿ ಕೇಳಿರುವಂಥ ಕ್ವಶನ್ ಆಗಿದ್ದು, KCET ಅಷ್ಟೇ ಅಲ್ಲ NET ಅಲ್ಲಿ ಕೂಡ ಈ ರೀತಿಯ ಕ್ವಶನು ಕಂಪಲ್ಸರಿಗೆ ಕೇಳ್ತಾರೆ. ಹಾಗಾದರೆ ಈ ರೀತಿ ಕ್ವಶನ್ ಕೇಳಿದಾಗ ನೀವು ತುಂಬ ಸುಲಭವಾಗಿ ಯಾವ ರೀತಿ ಅದಕ್ಕೆ ಪರಿಹಾರನ ಕಂಡುಹಿಡ್ಕೋಬೋದು ಅಂತ ನಾವಿಲ್ಲಿ ತಿಳ್ಕೊಳ್ಳೋಣ. ನೋಡಿ, ಇಲ್ಲೇನು ಕ್ವಶನ್ ಕೇಳಿದ್ದಾರೆ ನೋಡಿ, ಒಂದು ಕೆಲಸವನ್ನು ಮೇಲ್ ಫಿಮೇಲ್ ಗಂಡಸರು ಎಷ್ಟು 10 ಗಂಡಸರು ಎಷ್ಟು ದಿವಸ 15 ದಿನಗಳ ಕಾಲ ಆ ಕೆಲಸವನ್ನು ಮುಗಿಸ್ತಾರೆ. ಇನ್ನು 15 ಹೆಂಗಸರು ಅದೇ ಕೆಲಸವನ್ನು 12 ದಿನಗಳಲ್ಲಿ ಆ ಕೆಲಸವನ್ನು ಮುಗಿಸ್ತಾರೆ. ಹಾಗಾದರೆ ಇವರಿಬ್ಬರು ಸೇರಿಕೊಂಡು ಈ 18 ಗಂಡಸರು ಮತ್ತು 15 ಹೆಂಗಸರು ಸೇರಿಕೊಂಡು ಅದೇ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮುಗಿಸ್ಬೋದು ಅಂತ ಕ್ವಶನನ್ನು ಕೇಳಿದ್ದಾರೆ. ಹಾಗಾದರೆ ನಾವೇನು ಮಾಡಬೇಕು? ಸಿಂಪಲಾಗಿ ಈ 2 ಅಂದರೆ ಎಷ್ಟು ದಿನಗಳಲ್ಲಿ ಅವರು ಕೆಲಸವನ್ನು ಮುಗಿಸ್ತಾರೆ ಅನ್ನೋ ನಂಬರ್ನ ತೊಗೋಬೇಕಾಗುತ್ತೆ. ಆದ್ದರಿಂದ 15 × 12 15 + 12. ಯಾಕೆ ಇದನ್ನೇ ತೊಗೊಂಡ್ವಿ? ಯಾಕಂದರೆ ಇಬ್ಬರು ಕೂಡ ಇಂಡಿವಿಜುವಲ್ ಆಗಿ 15 ದಿವಸ ಮತ್ತು 12 ದಿವಸದಲ್ಲಿ ಆ ಕೆಲಸನ ಮುಗಿಸ್ತಾರೆ. ಅದೇ ಕಂಬೈನ್ ಮಾಡಿ ಅದೇ ಕೆಲಸವನ್ನು ಅವರು ಎಷ್ಟು ದಿವಸಕ್ಕೆ ಮುಗಿಸ್ತಾರೆ ಅಂತ ಕೇಳೋದ್ರಿಂದ 15 × 12 15 + 12 ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ 15 × 12 ಅಂದರೆ 180 15 + 12 ಅಂದರೆ 27. ಈಗ ಅಬ್ಸರ್ವ್ ಮಾಡಿ. ಸೊ 9 × 3 = 27, 9 × 20 180. ಈ ರೀತಿಯಾಗಿ ಅದನ್ನು ನಾವು ಮಾಡ್ಬೋದು. ಬಟ್ ಆದರೆ ನಮಗೆ ಕೊಟ್ಟಿರುವಂಥ ಆನ್ಸರ್ ಎಷ್ಟು? 6. ಸೊ B 6 1/3, C 6 2/3, D 7 2/3 ಅಂತ ಕೊಟ್ಟಿದ್ದಾರೆ. ನಾವು ಇದನ್ನು ಸೊಲ್ಯೂಷನ್ನ ಮುಂದುವರಿಸಬೇಕಾಗುತ್ತೆ. ಯಾವ ರೀತಿ ಅಂದರೆ 3 ಸೊ ಎಷ್ಟು 20 ನಾವು ಭಾಗಿಸ್ಬೇಕಾಗುತ್ತೆ. ಸೊ 3 6 ಎಷ್ಟು 18, ಎಷ್ಟು ಉಳೀತು? ಸೊ 2 ಉಳೀತು. ಹಾಗಾದ್ರೆ ಇದನ್ನು ಯಾವ ಥರ ಬರೀಬೇಕು ನೋಡಿ, ಕ್ಲೀನ್ ಅಬ್ಸರ್ವ್ ಮಾಡಿದ್ದೀನ ಈ ರೀತಿಯಾಗಿ ನಾವು ತೊಗೋಬೇಕಾಗುತ್ತೆ. ಅಂದರೆ 6 ನಂತರ ಬರೋದು 2 ಅಲ್ವಾ, ಅದಕ್ಕೆ 2/3. ಆದ್ದರಿಂದ ಆನ್ಸರ್ ಯಾವುದು? 6 2/3 ಅಂದರೆ ಸಿ ಅನ್ನೋದು ಇದಕ್ಕೆ ಆನ್ಸರ್ ಆಗಿದೆ. ಆದ್ದರಿಂದ KCET ಮತ್ತು NET ಪ್ರಿಪ್ರೇಷನ್ಗೆ ನಾನು ನಿಮ್ಮ ಜೊತೆ ಇರ್ತೀನಿ. ಹಾಗಾದ್ರೆ ನೀವೇನು ಮಾಡಬೇಕು? ಸಿಂಪಲ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೀವು ನೋಡ್ತಿರ್ಬೋದು ಇನ್ಸ್ಟಾಗ್ರಾಮ್ ನಾವು ಲಿಂಕನ್ನು ಕೊಟ್ಟಿದ್ದೀವಿ. ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮಗೆ ಜ್ಞಾನ ಸ್ಪರ್ಧೆ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ ಪೇಜ್ ಓಪನ್ ಆಗುತ್ತೆ. ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯಾಗಿರುವಂಥ ಪ್ರತಿಯೊಂದು ವಿಡಿಯೋ ನಾವು ಅಪ್ಲೋಡ್ ಮಾಡ್ತೀವಿ. ಅವನ್ನ ನೀವು ನೋಡಿಕೊಂಡು ನಿಮ್ಮ ಗುರಿಯನ್ನು ನೀವು ತಲುಪಿ ನಾವು ನಿಮ್ಮ ಮುಂದೆ ಇರ್ತೀವಿ ಹೆಜ್ಜೆಯಾಗಿ. ಆದರೆ ಮತ್ತೆ ತಡ ನಡೆಯಿರಿ ನೀವು ನಿಮ್ಮ ಗುರಿಯ ಹಿಂದೆ, ಜ್ಞಾನ ಸ್ಪರ್ಧೆ ಇರುವುದು ನಿಮ್ಮ ಬೆನ್ನ ಹಿಂದೆ. ಮತ್ತೆ ತಡ ಬನ್ನಿ, ಸಬ್ಸ್ಕ್ರೈಬ್ ಮಾಡಿ ಹಿಂದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.